ರಾಜ್ಯ ರಾಜಕೀಯದಲ್ಲಿ ಕೈ ಸಿಂಹಾಸನದ ಸಮರ ಮತ್ತಷ್ಟು ಜೋರಾಗಿದೆ. ಡಿಕೆಶಿ ಕುರ್ಚಿ ಕೊಡಿಸಲು ಆಪ್ತ ಬಣ ಮತ್ತೆ ಡೆಲ್ಲಿಗೆ ತೆರಳಲಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಮತ್ತಷ್ಟು ಕೈ ಸಿಂಹಾಸನದ ಸಮರ ಮತ್ತಷ್ಟು ಜೋರಾಗಿರುವಂತದ್ದು. ಡಿಕೆಶಿಗೆ ಕುರ್ಚಿ ಕೊಡಿಸಲೇಬೇಕು ಅಂತ ಆಪ್ತ ಬಣ ಮತ್ತೆ ಡೆಲ್ಲಿಗೆ ತೆರಳಿರುವಂತದ್ದು. ನಿನ್ನೆ ರಾತ್ರಿ ಡೆಲ್ಲಿಗೆ ಹಾರಿದ 6 ಜನ ಶಾಸಕರು ಕೆಐಎಎಲ್ನಿಂದ ರಾಷ್ಟ್ರ ರಾಜಧಾನಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಡಿಸಿಎಂ ಡಿಕೆ ಪರ ಪವರ್ ತೋರಿಸಲು ತಂತ್ರಗಾರಿಕೆಯನ್ನ ಕೂಡ ಹೆಣಿತಾ ಇದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಈಗ ಪವರ್ ಶೇರಿಂಗ್ ಫೈಟ್ ನಡೀತಾ ಇದೆ. ಈ ಪವರ್ ಶೇರಿಂಗ್ ಫೈಟ್ ಅಲ್ಲಿ ಡಿಕೆ ಬಣ ಒಂದು ಕಡೆ, ಸಿಎಂ ಸಿದ್ದರಾಮಯ್ಯನವರ ಬಣ ಇನ್ನೊಂದು ಕಡೆ. ಆದರೆ ಈಗ ಡಿಕೆಶಿ ಅವರ ಬಣ ಫುಲ್ ಆಕ್ಟಿವ್ ಆಗಿದೆ. ರಾಜ್ಯ ರಾಜಕೀಯದಲ್ಲಿ ವರಿಷ್ಠರನ್ನ ಹೇಗಾದ್ರೂ ಮಾಡಿ ಮೀಟ್ ಮಾಡಲೇಬೇಕು, ಹಾಗೆ ಡಿಕೆಶಿ ಅವರನ್ನ ಡಿಸಿಎಂ ಸ್ಥಾನದಿಂದ ಸಿಎಂ ಸ್ಥಾನಕ್ಕೆ ಕಳಿಸಲೇಬೇಕು, ಕೂರಿಸಲೇಬೇಕು ಎನ್ನುವಂತಹ ಒಂದು ಪಣವನ್ನ ತೊಟ್ಟಂತೆ ಕಾಣಿಸ್ತಾ ಇದೆ. ಹೀಗಾಗಿ 6 ಜನ ಶಾಸಕರು ನಿನ್ನೆ ರಾತ್ರಿ ದೆಹಲಿಗೆ ಹಾರಿದ್ದಾರೆ. ಇನ್ನು ಕೆಐಎಎಲ್ನಿಂದ ರಾಷ್ಟ್ರ ರಾಜಧಾನಿ ದೆಹಲಿಗೆ ಪ್ರಯಾಣವನ್ನ ಕೂಡ ಬೆಳೆಸಿದ್ದಾರೆ. ಡಿಕೆಗೆ ಈ ಪವರ್ ಏನಿದೆ, ಸಿಎಂ ಪವರ್ ಅನ್ನ ವರ್ಗಾಯಿಸಲೇಬೇಕು, ಸಿಎಂ ಪವರ್ನ ಆದಷ್ಟು ಬೇಗ ಕೊಡಿಸಲೇಬೇಕು. ಯಾಕಂದ್ರೆ ಪವರ್ ಶೇರಿಂಗ್ ಒಪ್ಪಂದ ಆಗಿದೆ ಎನ್ನುವಂತಹ ಮಾತುಗಳು ಕೇಳಿ ಬಂದಂತಹ ಹಿನ್ನೆಲೆಯಲ್ಲಿ ಡಿಕೆ ಬಣ ಫುಲ್ ಆಕ್ಟಿವ್ ಆಗಿದೆ. ಡಿಕೆ ಬಣ ಹೀಗಾಗಿ ಬೆಂಬಲವನ್ನ ಕೂಡ ಸೂಚಿಸ್ತಾ ಇರುವಂತದ್ದು, ವರಿಷ್ಠರನ್ನ ಭೇಟಿ ಮಾಡೋಕೆ ಕೂಡ ಮುಂದಾಗಿರುವಂತದ್ದು. ನಿನ್ನೆಯಷ್ಟೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಲ್ಲೇ ಇದ್ರು. ಆದರೆ ಯಾವುದೇ ಶಾಸಕರು ಕೂಡ ಭೇಟಿಯಾಗಿಲ್ಲ. ಇನ್ನು ಡಿಕೆ ಅವರು ಕೂಡ ಭೇಟಿಯಾಗಿಲ್ಲ. ಆದರೆ ಇದೀಗ ಮದ್ದೂರು ಶಾಸಕ ಉದಯ್ ಕದಲೂರು ನೇತೃತ್ವದಲ್ಲಿ 6 ಜನ ಶಾಸಕರು ದೆಹಲಿಗೆ ತೆರಳಿರುವಂತದ್ದು. ಶಾಸಕ ಉದಯ್ ಮುಂದಾಳತ್ವದಲ್ಲಿ ಡೆಲ್ಲಿಗೆ ಜರ್ನಿಯನ್ನ ಬೆಳೆಸಿದ್ದಾರೆ. ಶಾಸಕರಾದ ಶರತ್ ಬಚ್ಚೇಗೌಡ, ನಯನ ಮೋಟಮ್ಮ, ಒಂದು ವಾರದಲ್ಲಿ ಶರತ್ ಬಚ್ಚೇಗೌಡ ಡೆಲ್ಲಿಗೆ 2ನೇ ಟೂರ್ ಇದಾಗಿರುವಂತದ್ದು. ಇನ್ನು ಮಾಗಡಿ ಬಾಲಕೃಷ್ಣ, ಇಕ್ಬಾಲ್ ಹುಸೇನ್ ಕೂಡ ಡೆಲ್ಲಿಗೆ ಪ್ರಯಾಣವನ್ನ ಬೆಳೆಸಿರುವಂತದ್ದು. ಹೈಕಮಾಂಡ್ ಲೀಡರ್ಸ್ ಭೇಟಿಗೆ ನಿರ್ಧಾರವನ್ನ ಕೂಡ ಮಾಡಿದ್ದಾರೆ ಈ ಶಾಸಕರು. ಡಿಸಿಎಂ ಡಿಕೆಶಿ ಪರವಾಗಿ ನಿಂತಹ ಆಪ್ತ ಶಾಸಕರ ಬಣ. ಈ ಹಿಂದೆ ಸಿಎಂ ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದ್ರು, ಶಾಸಕರ ಬೆಂಬಲ ಬೇಕು ಸಿಎಂ ಆಗೋಕೆ ಅಂತ. ಹಾಗಾದ್ರೆ ಡಿಕೆಶಿ ಅವರಿಗೆ ಸಿಎಂ ಆಗೋಕೆ ಶಾಸಕರ ಬಲ ಇಲ್ವಾ? ಶಾಸಕರ ಬಲವನ್ನ ತೋರಿಸಲೇಬೇಕಾಗಿದೆ ಎನ್ನುವಂತಹ ಒಂದಷ್ಟು ಪ್ರಿಪರೇಷನ್ ಕೂಡ ಇಲ್ಲಿ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇರುವಂಥದ್ದು. ನೋಡಿ, ಪ್ರಾರ್ಥನೆಗೂ ಬಗ್ಲಿಲ್ಲ, ಇನ್ನ ಪ್ರಯತ್ನಕ್ಕೂ ಕೂಡ ಬಗ್ಲಿಲ್ಲ. ಸಿಎಂ ಸಿದ್ದರಾಮಯ್ಯನವ್ರನ್ನ ಹೇಗೆ ಕನ್ವಿನ್ಸ್ ಮಾಡೋದು? ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಒಂದು ರೀತಿ ಕಳವಳ ಶುರುವಾಗಿದೆ. ಇವರೇನು ಬಿಟ್ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಮುಂಚೆ ಏನೋ ಪವರ್ ಶೇರಿಂಗ್ ಒಪ್ಪಂದ, ಮೊದಲನೇ 2.5 ವರ್ಷಗಳ ಅವಧಿ ನಾನು ಸಿಎಂ ಆಗಿರ್ತೀನಿ, ಆಮೇಲೆ 2.5 ವರ್ಷಗಳ ಅವಧಿ ನೀವು ಸಿಎಂ ಆಗಿ ಅಂತ ಏನೋ ಅವಾಗ ಹೇಳ್ಬಿಟ್ರು. ಆದರೆ ಇವಾಗ ಮಾತ್ರ ಬಿಟ್ಕೊಡೋನೇ ಇಲ್ವಲ್ಲ. ಇದಕ್ಕೆ ಹೇಗಾದ್ರೂ ಮಾಡಿ ಒಂದು ಮದ್ದನ್ನ ಅರಿಲೇಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಡಿಕೆಶಿ ಅವರು ಕೂಡ ಇರುವಂಥದ್ದು. ಅದರಿಂದ ಡಿಕೆಶಿ ಅವರ ಆಪ್ತ ಬಳಗ ಏನಿದೆ, ಆಪ್ತ ಬಳಗವೂ ಕೂಡ ಸಾಕಷ್ಟು ಪ್ರಯತ್ನವನ್ನ ಬೀಳ್ತಾ ಇರುವಂಥದ್ದು. ಹಾಗಾದ್ರೆ ಯಾರು, ಯಾವ್ಯಾವ ಶಾಸಕರು ದೆಹಲಿಗೆ ಪ್ರಯಾಣವನ್ನ ಮಾಡಿದ್ದಾರೆ ಇಲ್ಲಿ ನೋಡ್ತಾ ಹೋಗೋಣ. ನೋಡಿ, ಶಾಸಕರಾದಂತಹ ಉದಯ್ ಕದಲೂರು ಉದಯ್ ಅವರು, ಇವರು ಕೂಡ ಇವರ ಮುಂದಾಳತ್ವದಲ್ಲಿ ಈಗ ಎಲ್ಲ ಶಾಸಕರು ಕೂಡ ಡೆಲ್ಲಿಗೆ ಜರ್ನಿಯನ್ನ ಬೆಳೆಸಿರುವಂಥದ್ದು. ಓಕೆ, ಹಾಗೆ ಶಾಸಕರಾದಂತಹ ಶರತ್ ಬಚ್ಚೇಗೌಡರು ಕೂಡ ಹೋಗಿದ್ದಾರೆ. ನಯನ ಮೋಟಮ್ಮ ಅವರು ಕೂಡ ಹೋಗಿದ್ದಾರೆ. ನೋಡಿ, ಒಂದೇ ವಾರದ ಅಂತರದಲ್ಲಿ ಇಲ್ಲಿ ಗಮನಿಸಬೇಕಾದಂತಹ ವಿಚಾರ, ಶರತ್ ಬಚ್ಚೇಗೌಡ ಅವರು ಇದು 2ನೇ ಬಾರಿಗೆ ದೆಹಲಿಗೆ ಪ್ರಯಾಣವನ್ನ ಕೂಡ ಬೆಳೆಸ್ತಾ ಇರುವಂಥದ್ದು. ಅದು ಡಿಕೆಶಿ ಅವರ ವಿಚಾರವಾಗಿ, ವರಿಷ್ಠರನ್ನ ಭೇಟಿ ಮಾಡಲೇಬೇಕು ಎನ್ನುವಂತಹ ವಿಚಾರವಾಗಿ. ನೋಡಿ, ಅದರಂತೆ ಮಾಗಡಿ ಬಾಲಕೃಷ್ಣ, ಇಕ್ಬಾಲ್ ಹುಸೇನ್ ಅವರು ಕೂಡ ದೆಹಲಿಗೆ ಪ್ರಯಾಣವನ್ನ ಕೂಡ ಬೆಳೆಸಿದ್ದಾರೆ. ಇಕ್ಬಾಲ್ ಹುಸೇನ್ ಅವರು ಇವಾಗಲ್ಲ, ಸಿಎಂ ಸಿದ್ದರಾಮಯ್ಯನವರು ಯಾವಾಗ 2.5 ವರ್ಷಗಳ ಹಿಂದೆ ಸಿಎಂ ಆದ್ರೂ ಅಂದಿನಿಂದ ಇಂದಿನವರೆಗೂ ಕೂಡ ಅವರು ಹೇಳ್ತಾನೆ ಬರ್ತಾ ಇದ್ದಾರೆ, ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಜೈಕಾರವನ್ನ ಕೂಗ್ತಾನೆ ಬರ್ತಾ ಇದ್ದಾರೆ. ಕಳೆದ ವಾರವಷ್ಟೇ ದೆಹಲಿಗೆ ಪ್ರಯಾಣಿಸಿದ್ದ ಒಂದು ಬಣ ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಪ್ರಯಾಣವನ್ನ ಬೆಳೆಸಿದ್ರು. ಡೆಲ್ಲಿಯಲ್ಲಿ ಬೀಡು ಬಿಟ್ಟು ಡಿಸಿಎಂ ಡಿಕೆಶಿಗೆ ಸಪೋರ್ಟ್ ಅನ್ನ ಕೂಡ ಮಾಡಿದ್ರು. ಇನ್ನು ಡಿಕೆಗೆ ಪರವಾಗಿ ಒಕ್ಕಲಿಗ ದಾಳವನ್ನ ಉರುಳಿಸಿದ್ದಂತಹ ಬಣ ಇದಾಗಿತ್ತು. ಇದೀಗ ಮತ್ತೊಂದು ಬಣ ರಾಷ್ಟ್ರ ರಾಜಧಾನಿಗೆ ಜರ್ನಿಯನ್ನ ಕೂಡ ಬೆಳೆಸಿದೆ. ಇಲ್ಲಿ ಸಿಎಂ ಸಿದ್ದರಾಮಯ್ಯನವರು ಯಾವಾಗ ಹೇಳ್ತಾರೆ ಅದಕ್ಕೆ ಸಿಎಂ ಆಗ್ಬೇಕು ಅಂದ್ರೆ ಶಾಸಕರ ಬೆಂಬಲ ಬೇಕು ಅಂತ, ಅವರು ಅಹಿಂದ ನಾಯಕರ ಒಂದು ಕಾರ್ಡ್ ಪ್ಲೇ ಮಾಡ್ತಾ ಇದ್ರೆ, ಇಲ್ಲಿ ಡಿಕೆ ಶಿವಕುಮಾರ್ ಅವರ ಆಪ್ತ ಬಳಗ ಡಿಕೆಶಿ ಪ್ಲೇ ಮಾಡ್ತಾ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಸೈಲೆಂಟ್ ಆಗಿದ್ಕೊಂಡೇ ಈ ಸಿಎಂ ವಾರನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಅವರ ಆಪ್ತ ಬಳಗ ಏನಿದೆ, ಒಕ್ಕಲಿಗರ ಕಾರ್ಡ್ ಅನ್ನ ಇಲ್ಲಿ ಪ್ಲೇ ಮಾಡೋಕೆ ಮುಂದಾಗಿರುವಂತದ್ದು. ನೋಡಿ, ಕಳೆದ ವಾರವಷ್ಟೇ ಸಚಿವ ಚಲುವರಾಯಸ್ವಾಮಿ ಅವರು ಕೂಡ
ಅಂದ್ರೆ ಅವರ ನೇತೃತ್ವದಲ್ಲಿ ಕೆಲವೊಂದಷ್ಟು ಜನ ಶಾಸಕರು ದೆಹಲಿಗೆ ಹೋಗಿದ್ರು. ಅಲ್ಲೇ ವಾಸ್ತವ್ಯವನ್ನ ಹೂಡಿ DCM DK ಶಿವಕುಮಾರ್ ಅವರು ಏನಾದರೂ ಆಗಲಿ CM ಆಗಲೇಬೇಕು ಎನ್ನುವಂತಹ ಬೆಂಬಲವನ್ನ ಹಾಗೆ ಅಲ್ಲಿ ವರಿಷ್ಠರನ್ನ ಕೂಡ ಭೇಟಿ ಮಾಡೋಕೆ ಮುಂದಾಗಿದ್ರು. ಎಸ್, ಇನ್ನು DKಗೆ ಪರವಾಗಿ ಒಕ್ಕಲಿಗ ದಾಳವನ್ನ ಕೂಡ ಇದೇ ಬಣ ಉರುಳಿಸಿತ್ತು ಅಂತಾನೆ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಇದೀಗ ಮತ್ತೊಂದು ಬಣ ರಾಷ್ಟ್ರ ರಾಜಧಾನಿಗೆ ತೆರಳಿರುವಂಥದ್ದು. ಈ ಮೂಲಕ DK ಬಣ ಸಖತ್ ಆಕ್ಟಿವ್ ಆಗಿದೆ. DK ಅವರಿಗೆ CM ಸ್ಥಾನವನ್ನ ಕೊಡಿಸಲೇಬೇಕು ಅಂತ ಪಣ ತೊಟ್ಟಿರುವಂಥದ್ದು.